ಯಲಹಂಕದ ಅರಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾರಸಂದ್ರ ಗ್ರಾಮದ ರೈತ ಭವನದಲ್ಲಿ ಶಿಶು ಅಭಿವೃದ್ಧಿ ಯೋಜನೆ ಹಾಗೂ ಪೀಪಲ್ ಟ್ರಸ್ಟ್ ಗ್ರಾಮಾಭಿವೃದ್ಧಿ ಸಂಸ್ಥೆ ಸಹಯೋಗದೊಂದಿಗೆ ಪೋಷಣ್ ಮಾಸಾಚರಣೆ ಪೌಷ್ಟಿಕ ಆಹಾರ ಅರಿವು ಕಾರ್ಯಕ್ರಮ ನಡೆಸಲಾಯಿತು. ಸಿಂಗನಾಯಕನಹಳ್ಳಿ ರೈತ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ವಾಣಿಶ್ರೀ ವಿಶ್ವನಾಥ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಆಹಾರ ಮೇಳದಲ್ಲಿ ಪೌಷ್ಟಿಕಾಂಶವುಳ್ಳ ನೂರಾರು ಬಗೆಬಗೆಯ ತಿಂಡಿ ತಿನಿಸುಗಳು ಗಮನ ಸೆಳೆಯಿತು. ವೈವಿಧ್ಯತೆಯ ಆಹಾರ ತಯಾರಿಸಿದ 3 ಮಹಿಳೆಯರಿಗೆ ಪ್ರಶಸ್ತಿಗಳನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಸಿಂಗನಾಯಕನಹಳ್ಳಿ ರೈತ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ವಾಣಿಶ್ರೀ ವಿಶ್ವನಾಥ್, ಅರಕೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತಿಮ್ಮೇಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಾಂತಮ್ಮ, ಉಪಾಧ್ಯಕ್ಷರಾದ ಚೆನ್ನಪ್ಪ ಹಾಗೂ ಅಂಗನವಾಡಿ ಕಾರ್ಯಕರ್ತರು, ಪೀಪಲ್ ಟ್ರಸ್ಟ್ ಸದಸ್ಯರು, ಮುಖ್ಯ ಅತಿಥಿಗಳು ಪಾಲ್ಗೊಂಡಿದ್ದರು. ಪೋಷಣ ಅಭಿಯಾನ ಅಂತ ಕಾರ್ಯಕ್ರಮ ಪೌಷ್ಟಿಕಾಂಶದ ಊಟವನ್ನು ತಯಾರು ಮಾಡಿ ಎಲ್ಲ ಒಂದು ನಮ್ಮ ಮಹಿಳೆಯರು ಅರಕೆರೆ ಪಂಚಾಯಿತಿಯ ಮಹಿಳೆಯರು ಊರಿಂದಲೂ ಅಷ್ಟೇ ಮಾಡ್ಕೊಂಡು ಪೌಷ್ಟಿಕ ಆಹಾರ ಯಾವ ರೀತಿ ತಗೋಬೇಕು ದಿನನಿತ್ಯದಲ್ಲಿ, ಮತ್ತೆ ರಾಗಿ, ಜೋಳ, ವೆರೈಟೀಸು ನಾವು ಅಡುಗೆನ ಮಾಡ್ಬೋದು. ಮಕ್ಕಳನ್ನ ಹಿರಿಯಲ್ಲ ಈ ಫ್ಯಾಮಿಲಿ ಮೆಂಬರ್ಸ್ಗೆ ಒಳ್ಳೆಯ ಪೌಷ್ಟಿಕಾಂಶ ಊಟವನ್ನು ಕೊಟ್ಟರೆ ಅವರು ಆರೋಗ್ಯವಾಗಿರ್ತಾರೆ. ಆರೋಗ್ಯನೇ ಮುಖ್ಯ ಅನ್ನೋದು ದೃಷ್ಟಿಯಿಂದ ಅರಕೆರೆ ಪಂಚಾಯಿತಿ ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ಪೀಪಲ್ ಟ್ರಸ್ಟು ಶ್ರೀರಾಮನಹಳ್ಳಿ ಮತ್ತು ಎಲ್ಲ ಒಂದು ಪಂಚಾಯಿತಿಯವರು ಎಲ್ಲ ಒಂದು ಸದಸ್ಯರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಈ ಕಾರ್ಯಕ್ರಮ ನಮ್ಮ ರೈತರ ಸೇವಾ ಸಹಕಾರ ಹಮ್ಮಿಕೊಂಡಿದ್ರು. ತುಂಬ ಚೆನ್ನಾಗಿ ಮೂಡಿ ಬಂತು. ತುಂಬ ಚೆನ್ನಾಗಿ ಅಡುಗೆಗಳನ್ನ ಮಾಡ್ಕೊಂಡು ವೆರೈಟೀಸ್ ಅಂದರೆ ಅವರು ಪೌಷ್ಟಿಕ ಆಹಾರ ಒಂದು ಪ್ರೈಸ್ಗಳನ್ನು ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದ್ರ ಜೊತೆಗೆ ಸಮಾಧಾನಕರ ಬಹುಮಾನವನ್ನು ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಹೆಣ್ಮಕ್ಳು ಆಹಾರದ ಬಗ್ಗೆ ಒಂದು ಜ್ಞಾನವನ್ನು ಕೊಡೋದಾದರೆ ಇಡೀ ಮನೆಯನ್ನು ನಾವು ಯಾವ ಕಾನ್ಸೆಪ್ಟಲ್ಲಿ ಒಂದು ಆಹಾರದ ಒಂದು ಬೆಳೆಸ್ಕೊಳ್ಳೋದಕ್ಕೆ ಸಹ ಟ್ರೀಟ್ಮೆಂಟು ಸಹ ಅನೇಕ ಸೈಂಟಿಸ್ಟ್ಗಳು ಮತ್ತು ಆಹಾರ ಬಗ್ಗೆ ತಿಳುವಳಿಕೆ ಇರ್ತಕ್ಕಂಥವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷ ಕಾರ್ಯಕ್ರಮ. ಗ್ರಾಮ ಪಂಚಾಯಿತಿ ಮತ್ತು ಪೀಪಲ್ ಟ್ರಸ್ಟ್ ಸೇವಾ ಸಂಸ್ಥೆಯಿಂದ ಜೊತೆಗೂಡಿ ಮಹಿಳಾ ಪೌಷ್ಟಿಕ ಆಹಾರವನ್ನು ತಯಾರಿಕೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಇವತ್ತು ಅರಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಭಾಳ ಯಶಸ್ವಿಯಾಗಿ ಎಲ್ಲ ಮಹಿಳೆಯರು ಒಟ್ಟುಗೂಡಿ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಸುಮಾರು 150ರಿಂದ 200 ಥರ ವೆರೈಟಿಯ ಕಾರ್ಯಕ್ರಮ ನಮ್ಮ ತಿಂಡಿಗಳನ್ನು ಮಾಡ್ಕೊಂಬಂದಿದ್ರು. ಅವ್ರಿಗೆಲ್ರಿಗೂ ಮತ್ತು ನಮ್ಮ ಪಂಚಾಯಿತಿಯ ಎಲ್ಲ ಹೆಣ್ಮಕ್ಳಿಗೂ ಮತ್ತು ನಮ್ಮ ಶಾಸಕರಿಗೆ ಮೇಜರಾಗಿ ಇಲ್ಲಿ ಅವರು ಆಶೀರ್ವಾದ ಕೃಪಾಕಟಾಕ್ಷ ಇಲ್ಲ ಅಂತಂದರೆ ನಾವೇನು ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. SR ವಿಶ್ವನಾಥ್ರವ್ರನ್ನ ನಾವು ಹೋಗಿ ಕೇಳ್ಕೊಂಡಾಗ ಒಂದೇ ಮಾತಲ್ಲಿ ಅವರು ನಮ್ಮ ಚೌಟ್ರಿಯನ್ನು ಅನುವು ಮಾಡಿಕೊಟ್ಟು 100 ಕಾರ್ಯಕ್ರಮಕ್ಕೆ ಅವರು ಬಂದು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಮತ್ತು ನಮ್ಮ ಅಂಗನವಾಡಿ ಟೀಚರ್ಗಳು ಮತ್ತು ಆಶಾ ಕಾರ್ಯಕರ್ತರು, ಅಂಗನವಾಡಿ ಹೆಲ್ಪರ್ಗಳು, ನಮ್ಮ ಪೀಪಲ್ ಟ್ರಸ್ಟು ಸೇವಾ ಸಂಸ್ಥೆಯ ಹರೀಶ್ ಉತ್ತಯ್ಯನವರು ಮತ್ತು ರಾಮಸ್ವಾಮಿ ಸರ್ ಇವರೆಲ್ಲರೂ ಸೇರಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರಿಗೂ ನಾನು ಆಭಾರಿಯಾಗಿರ್ತೀನಿ. ನಮ್ಮ ಮಾರಸಂದ್ರದಲ್ಲಿ ಈ ಕಾರ್ಯಕ್ರಮ ನಡೆದಿರೋದು ನಮಗೆ ತುಂಬ ಹೃದಯದಿಂದ ನಾನು ಸಂತೋಷ ಆಗಿದೆ. ಎಲ್ರಿಗೂ ಧನ್ಯವಾದ ತಿಳಿಸ್ತೀನಿ. ಸರ್, ಏನೇನು ಕಾರ್ಯಕ್ರಮ ಆಯಿತು, ಏನೇನು ವಿತರಣೆ? ರಾಗಿ ಮತ್ತು ಗೋಧಿಯಿಂದ ವಿವಿಧ ಪೌಷ್ಟಿಕ ಆಹಾರವನ್ನು ತಯಾರಿಕೆ ಮಾಡಿದರು. ನನಗೆ ಆಶ್ಚರ್ಯ ಆಯಿತು. ಮನೆಗಳೆಲ್ಲ ನೋಡಿರ್ತೀವಿ ರಾಗಿ ರೊಟ್ಟಿ ಮತ್ತು ಮುದ್ದೆಯನ್ನು ಮಾಡ್ತಕ್ಕಂಥದ್ದು. ಇವತ್ತು 150ರಿಂದ 200 ತರಹಗಳ ರಾಗಿ ಮತ್ತು ಗೋಧಿಯಿಂದ ತಯಾರಿಕೆ ಮಾಡಿರ್ತಕ್ಕಂಥ ವಿವಿಧ ರೀತಿಯ ತಿಂಡಿಗಳನ್ನು ಪೌಷ್ಟಿಕ ಆಹಾರವನ್ನು ತಯಾರು ಮಾಡ್ಕೊಂಡ್ಬಂದಿದ್ರು ನಮ್ಮ ಹೆಣ್ಮಕ್ಳು. ಎಲ್ರಿಗೂ ಪ್ರೈಸನ್ನು ವಿತರಣೆ ಫಸ್ಟು ಸೆಕೆಂಡ್ ಥರ್ಡನ್ನು ಅದನ್ನು ಗೆಸ್ಟ್ಗಳು ಬಂದಿದ್ದರು. ನಮ್ಮ ಗೆಸ್ಟ್ಗಳ ಮುಖಾಂತರ ಡಿಸೈಡನ್ನು ಮಾಡಿ ಫಸ್ಟು ಸೆಕೆಂಡ್ ಥರ್ಡನ್ನು 2 ರಾಗಿಗೂ 3 ಪ್ರೈಸು ಮತ್ತು ಗೋಧಿಗೂ 3 ಪ್ರೈಸನ್ನು ವಿತರಣೆ ಮಾಡಿದ್ವಿ. ಏನಿಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಎಲ್ರಿಗೂ ಸಹ ಸಮಾಧಾನಕರ ಬಹುಮಾನ ಕೊಟ್ಟು ಇವತ್ತು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.